ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಒಬ್ಬ ಆಟೋ ಡ್ರೈವರ್ನ ಮಗ ಸಿರಾಜ್ ಇವತ್ತು IPLನಿಂದ ವರ್ಷಕ್ಕೆ ಬರೋಬ್ಬರಿ 7 ಕೋಟಿಯವರೆಗೆ ಸಂಪಾದಿಸ್ತಾ ಇದ್ದಾರೆ. ಇನ್ನು ರೋಡ್ ಸೈಡ್ನಲ್ಲಿ ಹೋಟೆಲ್ ಕೆಲಸ ಮಾಡ್ತಿದ್ದಂತಹ ಯಶಸ್ವಿ ಜೈಸ್ವಾಲ್ ಇವತ್ತು IPLನಿಂದ ಬರೋಬ್ಬರಿ 4 ಕೋಟಿಯವರೆಗೆ ಸಂಪಾದಿಸ್ತಾ ಇದ್ದಾರೆ. ಒಂದು ಟೈಮ್ನಲ್ಲಿ BCCIನವರು ಟಿವಿ ಚಾನಲ್ಗಳಿಗೆ ದುಡ್ಡು ಕೊಟ್ಟು ಕ್ರಿಕೆಟನ್ನು ನಿಮ್ಮ ಚಾನಲ್ನಲ್ಲಿ ಪ್ಲೇ ಮಾಡಿ ಅಂತ ಬೇಡ್ಕೋತಾ ಇದ್ರು. ಆದರೆ ಇವತ್ತು ಅದೇ ಟಿವಿ ಚಾನಲ್ಗಳು ಬರೋಬ್ಬರಿ 48,390 ಕೋಟಿ ಕೊಟ್ಟು ಕ್ರಿಕೆಟ್ನ ನಾವು ಲೈವ್ ಟೆಲಿಕಾಸ್ಟ್ ಮಾಡ್ತೀವಿ ಅಂತ ನಾಮುಂದು ತಾಮುಂದು ಅಂತ ಬಿಡ್ ಮಾಡ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದ ಕ್ರಿಕೆಟ್ ಲೋಕದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹರಿದು ಬರೋದಕ್ಕೆ ಮುಖ್ಯ ಕಾರಣನೇ IPL. 2008ರ IPLನಲ್ಲಿ MS ಧೋನಿ CSK ತಂಡಕ್ಕೆ 9.5 ಕೋಟಿಗೆ ಬಿಡ್ ಆಗ್ತಾರೆ. ಅದೇ ವರ್ಷ RCB ತಂಡ ವಿರಾಟ್ ಕೊಹ್ಲಿನ 12 ಲಕ್ಷಕ್ಕೆ ತಗೊಳ್ತಾರೆ. ಆದರೆ ಇವತ್ತು RCB ವಿರಾಟ್ ಕೊಹ್ಲಿಗೆ ಕೊಡ್ತಾ ಇರುವಂತಹ ಸಂಭಾವನೆ ಎಷ್ಟು ಅಂದರೆ ಒಂದು ಸೀಸನ್ಗೆ ಬರೋಬ್ಬರಿ 17 ಕೋಟಿ. ನಮಗೆಲ್ಲ ಇಷ್ಟು ದಿನ ಈ IPLನಲ್ಲಿ ನಡೆಯುವಂತಹ T20 ಮ್ಯಾಚ್ಗಳು ಯಾವ ರೀತಿ ನಡೆಯುತ್ತವೆ ಅನ್ನೋದು ಗೊತ್ತಿತ್ತು. ಆದರೆ ಈ IPL ಯಾವ ರೀತಿ ವರ್ಕ್ ಆಗುತ್ತೆ, ಇಲ್ಲಿನ ಟೀಮ್ಗಳು ಯಾವ ರೀತಿ ದುಡ್ಡನ್ನು ಮಾಡುತ್ತವೆ, IPLನಲ್ಲಿ ಪ್ಲೇಯರ್ಗಳನ್ನು ಯಾವ ರೀತಿ ಖರೀದಿ ಮಾಡ್ತಾರೆ, ನಮ್ಮ RCB ತಂಡ ಒಂದು ಸೀಸನ್ಗೆ ಎಷ್ಟು ಆದಾಯ ಮಾಡುತ್ತೆ, IPLನ 15ನೇ ಸೀಸನ್ನ ವಿನ್ನರ್ ಗುಜರಾತ್ ತಂಡವನ್ನು CBC ಕ್ಯಾಪಿಟಲ್ ಪಾರ್ಟ್ನರ್ಸ್ ಅನ್ನೋ ಕಂಪನಿ 5,625 ಕೋಟಿ ಕೊಟ್ಟು ಪರ್ಚೇಸ್ ಮಾಡುತ್ತೆ. ಆದರೆ IPL ಕಪ್ ವಿನ್ ಆದಮೇಲೆ ಇವರಿಗೆ ಸಿಗುವಂತಹ ಪ್ರೈಸ್ ಮನಿ ಕೇವಲ 20 ಕೋಟಿ. ಈ 20 ಕೋಟಿ ಪ್ರೈಸ್ ಮನಿಯನ್ನು ಗೆಲ್ಲೋದಕ್ಕೆ IPLನ ತಂಡಗಳು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇರೋದು ಯಾಕೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ನೀವು RCB ಹಾಗೆ ಕ್ರಿಕೆಟ್ ಲವರ್ಸ್ ಆಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಕ್ರಿಕೆಟ್ಗೆ ಯಾವ ಮಟ್ಟದ ಕ್ರೇಜ್ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ದೊಡ್ಡೋರಿಂದ ಹಿಡಿದು ಚಿಕ್ಕವರವರೆಗೂ ಕೂಡ ಎಲ್ಲರೂ ಕ್ರಿಕೆಟನ್ನು ನೋಡ್ತಾರೆ. ಅದರಲ್ಲೂ ಇಂಡಿಯಾದಲ್ಲಿ IPL ಅನ್ನೋದು ಒಂದು ಪ್ರಮುಖ ಹಬ್ಬದ ರೀತಿ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಕೇವಲ ನಮ್ಮ ಕನ್ನಡದ ಸಿನಿಮಾಗಳು ಅಷ್ಟೇ ಅಲ್ಲದೆ ಬಾಲಿವುಡ್ನ ಸಿನಿಮಾಗಳು ಕೂಡ IPL ನಡೀತಾ ಇರೋ ಟೈಮ್ನಲ್ಲಿ ರಿಲೀಸ್ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ IPL ಕ್ರೇಜ್ ಇದೆ. ಇನ್ನು ಕ್ರಿಕೆಟ್ ಪ್ಲೇಯರ್ಸ್ಗಳ ಬಗ್ಗೆ ಹೇಳೋದೇ ಬೇಡ. ಫ್ಯಾನ್ಸ್ಗಳಿಗೆ ಇವರು ಒಂದು ರೀತಿ ದೇವರಿದ್ದ ಹಾಗೆ. RCB ಅಭಿಮಾನಿಗಳು ವಿರಾಟ್ ಕೊಹ್ಲಿನ ಬೆಂಗಳೂರಿನ ಮನೆ ಮಗ ದತ್ತುಪುತ್ರ ಅಂದರೆ ಮತ್ತೊಂದು ಕಡೆ AB ಡಿವಿಲಿಯರ್ಸ್ ಅವರನ್ನ ಆಪದ್ ಬಾಂಧವ ಅಂತ ಹೇಳ್ತಾ ಇದ್ರು. ಇನ್ನು ಈ ಬಾರಿಯ IPLನಲ್ಲಿ RCB ತಂಡದ ಪರವಾಗಿ ಮೊದಲ ಬಾರಿಗೆ IPLನಲ್ಲಿ ಬ್ಯಾಟಿಂಗ್ ಆಡಿದ ಇಂಗ್ಲೆಂಡ್ ಪ್ಲೇಯರ್ ವಿಲ್ ಜಾಕ್ಸ್ ರಾತ್ರೋರಾತ್ರಿ ಇಡೀ ಕ್ರಿಕೆಟ್ ಲೋಕದಲ್ಲೇ ಫೇಮಸ್ ಆಗ್ತಾರೆ. ವಿಲ್ ಜಾಕ್ಸ್ IPLಗೆ ಬರೋದಕ್ಕೂ ಮುಂಚೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಸಂಖ್ಯೆ 38K ಇತ್ತು. ನಂತರ ಅವರು ಗುಜರಾತ್ ವಿರುದ್ಧದ ಮ್ಯಾಚ್ನಲ್ಲಿ ಸೆಂಚುರಿ ಬಾರಿಸ್ತಾ ಇದ್ದ ಹಾಗೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಸಂಖ್ಯೆ ಬರೋಬ್ಬರಿ 521K ದಾಟಿದೆ. ಇದರಿಂದಾನೇ ಗೊತ್ತಾಗುತ್ತೆ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲಿ IPL ಕ್ರೇಜ್ ಯಾವ ಮಟ್ಟಕ್ಕಿದೆ ಅಂತ. IPLನಲ್ಲಿ ಆಡಿದ ಒಬ್ಬ ಪ್ಲೇಯರ್ ರಾತ್ರೋರಾತ್ರಿ ಹೇಗೆ ಸ್ಟಾರ್ ಆಗ್ತಾನೆ ಅಂತ. ಪ್ರಪಂಚದ ಸಾಕಷ್ಟು ಜನ ಕ್ರಿಕೆಟ್ ಪ್ಲೇಯರ್ಗಳು ನಾವು ಕೂಡ ಈ ಲೀಗ್ನಲ್ಲಿ ಆಡಬೇಕು ಅಂತ ಬಯಸ್ತಾ ಇರೋ ಈ IPL ಯಾವ ರೀತಿ ಶುರುವಾಯಿತು ಗೊತ್ತಾ ಫ್ರೆಂಡ್ಸ್? IPLನ ಭಾರತದಲ್ಲಿ ಶುರು ಮಾಡಿದ್ದು ಲಲಿತ್ ಮೋದಿ. ಈ ಲಲಿತ್ ಮೋದಿ ಒಬ್ಬ ಬಿಸ್ನೆಸ್ ಮ್ಯಾನ್. ಇವರು ಅಮೆರಿಕದಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತಾ ಇರಬೇಕಾದ್ರೆ ಅಮೆರಿಕದಲ್ಲಿನ ಜನರಿಗೆ NBA ಅಂದರೆ ತುಂಬಾನೇ ಕ್ರೇಜ್ ಇತ್ತು. ಇದೊಂದು ಬ್ಯಾಸ್ಕೆಟ್ಬಾಲ್ನ ಗೇಮ್ ಆಗಿತ್ತು. ಇದನ್ನ ನೋಡಿದ ಲಲಿತ್ ಮೋದಿ ನಮ್ಮ ಇಂಡಿಯಾದಲ್ಲೂ ಇದೇ ರೀತಿ ಯಾವುದಾದ್ರೂ ಒಂದು ಲೀಗ್ ತರಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಇಂಡಿಯಾದಲ್ಲಿ ಬ್ಯಾಸ್ಕೆಟ್ಬಾಲ್ ಅಷ್ಟೊಂದು ಫೇಮಸ್ ಇರೋದಿಲ್ಲ. ಅದಕ್ಕೆ ಇವರು ಕ್ರಿಕೆಟ್ನ ಲೀಗ್ ಮಾಡಿ ಇಂಡಿಯಾದಲ್ಲಿ ತರಬೇಕು ಅಂತ ಯೋಚನೆ ಮಾಡ್ತಾರೆ. 1990ರಲ್ಲಿ ಲಲಿತ್ ಮೋದಿ ಫಸ್ಟ್ ಟೈಮ್ ಇವರ ಪ್ಲಾನನ್ನು BCCI ಬಳಿ ತಗೊಂಡು ಹೋಗ್ತಾರೆ. ಆದರೆ BCCI ಈ ಪ್ಲಾನನ್ನು ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ ಅಮೆರಿಕದಲ್ಲಿ ನಡೀತಾ ಇದ್ದ NBA ಮ್ಯಾಚ್ಗಳು ಕೇವಲ 2.5 3 ಗಂಟೆಗೆ ಮುಗ್ದು ಹೋಗ್ತಾ ಇತ್ತು.
ಆದ್ರೆ ಇಂಡಿಯಾದಲ್ಲಿ ಅವತ್ತು ಇದ್ದದ್ದು ಕೇವಲ ODI ಆಗಿ ಟೆಸ್ಟ್ ಮ್ಯಾಚ್ಗಳು. ಈ ಮ್ಯಾಚ್ಗಳನ್ನ ನಡೆಸಬೇಕು ಅಂದ್ರೆ 1 ದಿನದಿಂದ 5 ದಿನಗಳು ಬೇಕಾಗಿತ್ತು ಈ ಮ್ಯಾಚ್ಗಳು ನಡೆಯೋದಕ್ಕೆ. ಹೀಗಾಗಿ ನಿಮ್ಮ ಪ್ಲಾನ್ ವರ್ಕೌಟ್ ಆಗೋದಿಲ್ಲ ಅಂತ ಲಲಿತ್ ಮೋದಿ ಪ್ಲಾನ್ ಅನ್ನ BCCI ರಿಜೆಕ್ಟ್ ಮಾಡುತ್ತೆ. ನಂತರ IPLಗೆ ಆಗಿ ಲಲಿತ್ ಮೋದಿ ಪ್ಲಾನ್ಗೆ ಶುಭಗಳಿಗೆ ಬಂದಿದ್ದು 2007ರಲ್ಲಿ. 2007ರಲ್ಲಿ ಇಂಡಿಯಾ ಪ್ರಪಂಚದ ಮೊದಲ T20 ವರ್ಲ್ಡ್ ಕಪ್ ಅನ್ನ ಗೆಲ್ಲುತ್ತೆ. ಇದೇ ಟೈಮ್ನಲ್ಲಿ T20 ಕ್ರೇಜ್ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲೂ ಇಂಡಿಯಾದಲ್ಲಿ ಇದರ ಕ್ರೇಜ್ ಬೇರೆ ಲೆವೆಲ್ಗೆ ಹೋಗುತ್ತೆ. ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಲಲಿತ್ ಮೋದಿ IPLನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಆ ಟೈಮ್ನಲ್ಲಿ ಅವರು BCCIನ ವೈಸ್ ಪ್ರೆಸಿಡೆಂಟ್ ಕೂಡ ಆಗಿರ್ತಾರೆ. 2008ರಿಂದ ನಮ್ಮ ಇಂಡಿಯಾದಲ್ಲಿ IPL ಶುರುವಾಗುತ್ತೆ. ಇಲ್ಲಿಂದ ಭಾರತದ ಘನತೆ ಹೆಚ್ಚಾಯಿತು ಅಂತಾನೆ ಹೇಳ್ಬೋದು. ಒಂದು ಟೈಮ್ನಲ್ಲಿ ವರ್ಲ್ಡ್ ಕ್ರಿಕೆಟ್ನಲ್ಲಿ ಭಾರತದ BCCI ಅಂದರೆ ಯಾರಿಗೂ ಲೆಕ್ಕನೇ ಇರಲಿಲ್ಲ. ಆದರೆ ಇವತ್ತು BCCI ICCನೇ ಕಂಟ್ರೋಲ್ ಮಾಡುತ್ತೆ ಅಂತ ರೂಮರ್ಸ್ ಇದೆ. ಇವತ್ತು ಜಗತ್ತಿನಲ್ಲಿ ಅತಿ ರಿಚೆಸ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾವುದು ಅಂದರೆ ಅದು ನಮ್ಮ BCCI. ಇದು ICCಗಿಂತ ರಿಚೆಸ್ಟ್ ಅಸೋಸಿಯೇಷನ್. BCCI ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಮುಖ್ಯ ಕಾರಣನೇ IPLನಿಂದ BCCIಗೆ ದುಡ್ಡಿನ ಸುರಿಮಳೆನೇ ಸುರಿತಾ ಇದೆ. ಹಾಗಿದ್ರೆ ಈ IPLನ ಬಿಸ್ನೆಸ್ ಮಾಡೆಲ್ ಏನು? ಇದರಿಂದ IPLನ ಟೀಮ್ಗಳು ಯಾವ ರೀತಿ ದುಡ್ಡು ಮಾಡುತ್ತವೆ? ಇದರಿಂದ BCCIಗೆ ಯಾವ ರೀತಿ ದುಡ್ಡು ಬರುತ್ತೆ? IPLನ 15ನೇ ಸೀಸನ್ನ ವಿನ್ನರ್ ಗುಜರಾತ್ ತಂಡವನ್ನ CBC ಕ್ಯಾಪಿಟಲ್ ಪಾರ್ಟ್ನರ್ಸ್ ಅನ್ನೋ ಒಂದು ಕಂಪನಿ 5,625 ಕೋಟಿ ಕೊಟ್ಟು ಪರ್ಚೇಸ್ ಮಾಡುತ್ತೆ. ಆದರೆ IPL ವಿನ್ ಆದ್ಮೇಲೆ ಇವರಿಗೆ ಸಿಗೋ ಪ್ರೈಸ್ ಅಮೌಂಟ್ ಏನಿದೆ ಇದು ಕೇವಲ 20 ಕೋಟಿ. ಅದರಲ್ಲಿ ಅರ್ಧ ದುಡ್ಡನ್ನ ಇವರು ಆ ಟೀಮ್ನ ಪ್ಲೇಯರ್ಸ್ಗಳಿಗೆ ಕೊಡಬೇಕು. ಅಂದ್ರೆ ಈ ಟೀಮ್ ಹತ್ರ ಕೊನೆಗೆ ಉಳಿಯೋ ಅಮೌಂಟ್ ಏನಿದೆ ಇದು ಕೇವಲ 6ರಿಂದ 7 ಕೋಟಿ. ಈ 7 ಕೋಟಿ ದುಡಿಯೋದಕ್ಕೆ ಈ ಕಂಪನಿ 5,625 ಕೋಟಿ ಖರ್ಚು ಮಾಡಬೇಕಿತ್ತ. IPLನ ಟೀಮ್ಗಳಿಗೆ ಟ್ರೋಫಿ ಗೆದ್ರೆ ಮಾತ್ರನ ದುಡ್ಡು ಬರೋದು, ಬೇರೆ ಯಾವ ದಾರಿಯಿಂದಲೂ ದುಡ್ಡು ಬರೋದಿಲ್ವಾ? ಒಂದು ವೇಳೆ IPL ಈ ರೀತಿ ರನ್ ಆಗಿದ್ದಿದ್ರೆ ಯಾವ ಟೀಮ್ ಕೂಡ ಬಿಸ್ನೆಸ್ ಅನ್ನ ರನ್ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. RCB ಇಲ್ಲಿವರೆಗೂ ಕೂಡ ಟ್ರೋಫಿಯನ್ನ ಗೆದ್ದಿಲ್ಲ. ಆದ್ರೂ ಕೂಡ ಹೇಗೆ ಇಷ್ಟು ದಿನ ಟೀಮ್ ರನ್ ಆಗ್ತಾ ಇದೆ? ಇದಕ್ಕೆಲ್ಲ ಮೇನ್ ಕಾರಣ ಏನು ಅಂದ್ರೆ IPLನ ಟೀಮ್ಗಳಿಗೆ ರೆವೆನ್ಯೂ ಸೋರ್ಸ್ ಸುಮಾರಿವೆ. ಅದರಲ್ಲಿ ಮೊದಲನೇದು ಬ್ರಾಡ್ಕಾಸ್ಟಿಂಗ್ ರೈಟ್ಸ್. ಅಂದ್ರೆ ಈ ಕ್ರಿಕೆಟ್ನ ಟೆಲಿಕಾಸ್ಟ್ ಮಾಡೋ ಚಾನಲ್ಗಳು ಈ IPLನ ರೈಟ್ಸ್ ಅನ್ನ ಬೈ ಮಾಡೋದಕ್ಕೆ ನಾಮುಂದು ತಾಮುಂದು ಅಂತ ರೆಡಿಯಾಗಿ ಇರುತ್ತವೆ. ರೀಸೆಂಟ್ ಆಗಿ RCB ಹಾಗೆ ಚೆನ್ನೈ ಮ್ಯಾಚ್ ನಡೀತಾ ಇರಬೇಕಾದ್ರೆ ಈ ಮ್ಯಾಚ್ ಅನ್ನ ಸುಮಾರು 50 ಕೋಟಿ ಜನ ಅವರ ಮೊಬೈಲ್ ಹಾಗೆ ಲ್ಯಾಪ್ಟಾಪ್ಗಳಿಂದ ಜಿಯೋ ಸಿನಿಮಾ ಆಪ್ ಹಾಗೆ ವೆಬ್ಸೈಟ್ನ ಮೂಲಕ ಈ ಮ್ಯಾಚ್ ಅನ್ನ ನೋಡಿದ್ದಾರೆ. ಇನ್ನು ಟಿವಿಯಿಂದ ಇನ್ನೆಷ್ಟು ಜನ ನೋಡಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ಇದೇ ಕಾರಣಕ್ಕೆ ಟಿವಿ ಚಾನಲ್ಗಳು ಸಾವಿರಾರು ಕೋಟಿ ಕೊಟ್ಟು IPL ರೈಟ್ಸ್ ಅನ್ನ ಪರ್ಚೇಸ್ ಮಾಡುತ್ತವೆ. 2008ರಿಂದ 18ರವರೆಗೂ ಸೋನಿ ಟಿವಿ IPLನ ರೈಟ್ಸ್ ಅನ್ನ ಬರೋಬ್ಬರಿ 8,200 ಕೋಟಿ ಕೊಟ್ಟು ಈ ರೈಟ್ಸ್ ಅನ್ನ ಬೈ ಮಾಡಿರ್ತಾರೆ. ಇನ್ನು 2018ರಿಂದ ಸ್ಟಾರ್ ಸ್ಪೋರ್ಟ್ಸ್ನವರು ಮುಂದಿನ 5 ವರ್ಷಕ್ಕೆ 16,350 ಕೋಟಿ ಕೊಟ್ಟು IPLನ ರೈಟ್ಸ್ ಅನ್ನ ಬೈ ಮಾಡ್ತಾರೆ. ಮೊದಲ 10 ವರ್ಷಕ್ಕೆ 8,200 ಕೋಟಿ ಕೊಟ್ಟು IPL ರೈಟ್ಸ್ ಅನ್ನ ಬೈ ಮಾಡಿರ್ತಾರೆ. ನಂತರ ಕೇವಲ 5 ವರ್ಷಕ್ಕೆ 16,350 ಕೋಟಿ ಕೊಟ್ಟು IPLನ ರೈಟ್ಸ್ ಅನ್ನ ಬೈ ಮಾಡ್ತಾರೆ. ಇಲ್ಲಿ ಶಾಕಿಂಗ್ ವಿಚಾರ ಏನು ಅಂದ್ರೆ 2024ರಿಂದ 2029ರ ರೈಟ್ಸ್ ಅನ್ನ ಇಬ್ರು ಬೈ ಮಾಡಿದ್ದಾರೆ. ಒಂದು ಸ್ಟ್ರೀಮಿಂಗ್ ಪಾರ್ಟ್ನರ್ ಹಾಗೆ ಟಿವಿ ಪಾರ್ಟ್ನರ್. 2024ರ ಟಿವಿ ರೈಟ್ಸ್ಗೆ ಸ್ಟಾರ್ ಸ್ಪೋರ್ಟ್ಸ್ನವರು ಬರೋಬ್ಬರಿ 23,575 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ಇನ್ನು ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿ ರಿಲಯನ್ಸ್ನವರು 23,758 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ಈ 5 ವರ್ಷಕ್ಕೆ ಇವರಿಬ್ಬರಿಂದ BCCIಗೆ IPLನ ರೈಟ್ಸ್ ಅನ್ನ ಬೈ ಮಾಡಿರೋ ಪ್ರೈಸ್ ಅಮೌಂಟ್ ಬಂದು 48,390 ಕೋಟಿ. 2008ರಿಂದ 17ರವರೆಗೆ BCCIಗೆ ಪ್ರತಿ ಸೀಸನ್ಗೂ 820 ಕೋಟಿ ಬರ್ತಾ ಇರುತ್ತೆ. 2018ರಿಂದ 23ರವರೆಗೆ ಪ್ರತಿ ಸೀಸನ್ಗೂ 3,270 ಕೋಟಿ BCCIಗೆ ಬರ್ತಾ ಇರುತ್ತೆ. ಇನ್ನು ಈಗ BCCIಗೆ
IPLನ ಪ್ರತಿ ಸೀಸನ್ನಿಂದ ಬರ್ತಾ ಇರೋ ದುಡ್ಡು ಬರೋಬ್ಬರಿ 9,768 ಕೋಟಿ. ಈ 9,768 ಕೋಟಿಯಲ್ಲಿ BCCI 50% ಇಟ್ಕೊಂಡು ಇನ್ನು 50%ನ IPLನ ಟೀಮ್ಗಳಿಗೆ ಹಂಚುತ್ತೆ. ಇನ್ನು BCCIಗೆ IPL ರೈಟ್ಸ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲೂ ರೆವೆನ್ಯೂ ಬರುತ್ತೆ. ಟೈಟಲ್ ಸ್ಪಾನ್ಸರ್ ಹಾಗೆ ಅಫಿಷಿಯಲ್ ಸ್ಪಾನ್ಸರ್. ಈ ಟೈಟಲ್ ಸ್ಪಾನ್ಸರ್ ಅಂದ್ರೆ ನೀವು IPL ಅನ್ನ ನೋಡುವಾಗ ಗಮನಿಸಿರ್ತೀರಾ, ಟಾಟಾ IPL, ವಿವೋ IPL, ಪೆಪ್ಸಿ IPL ಈ ತರ ಟೈಟಲ್ ನಲ್ಲಿ ಈ ಬ್ರಾಂಡ್ಗಳ ನೇಮ್ ಬರೋದಕ್ಕೆ ಈ ಕಂಪನಿಗಳು ಹಣವನ್ನ ನೀಡುತ್ತವೆ. 2008ರಿಂದ 12ರವರೆಗೆ 4 ವರ್ಷಕ್ಕೆ DLF ಟೈಟಲ್ ಪಾರ್ಟ್ನರ್ಗೋಸ್ಕರ 200 ಕೋಟಿ ನೀಡಿತ್ತು. ನಂತರ 13ರಿಂದ 15ರವರೆಗೆ ಪೆಪ್ಸಿ 396 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗಿತ್ತು. ನಂತರ 2016ರಿಂದ 19ರವರೆಗೆ ವಿವೋ ಬರೋಬ್ಬರಿ 2199 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗ್ತಾರೆ. ಇನ್ನು 2020ರಲ್ಲಿ ಡ್ರೀಮ್ 11 222 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗ್ತಾರೆ. ನೋಡಿ, ನಿಮ್ಮ ದುಡ್ಡನ್ನ ತಗೊಂಡು ನಿಮ್ಗೆ ಮತ್ತೆ ಜಾಹೀರಾತನ್ನ ನೀಡೋಕೆ ಎಷ್ಟು ಹಣವನ್ನ ಸುರಿತಾರೆ ಅಂತ. ನಂತರ 2021ರಲ್ಲಿ ಮತ್ತೆ ವಿವೋ 1 ವರ್ಷಕ್ಕೆ 439 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗ್ತಾರೆ. ಇನ್ನು 2022ರಿಂದ 23ರವರೆಗೆ ಟಾಟಾ 670 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗಿದ್ದಾರೆ. ಇನ್ನು ಇವಾಗ ಅಂದ್ರೆ 2024ರಲ್ಲಿ ಟಾಟಾ 2500 ಕೋಟಿ ಕೊಟ್ಟು ಟೈಟಲ್ ಪಾರ್ಟ್ನರ್ ಆಗಿದ್ದಾರೆ. ಅದು ಕೂಡ 5 ವರ್ಷಕ್ಕೆ. ಅಂದ್ರೆ ಪ್ರತಿ ಸೀಸನ್ಗೆ IPLನ ಈ ಟೈಟಲ್ ಪಾರ್ಟ್ನರ್ ಇಂದನೇ ಹೆಚ್ಚು ಕಮ್ಮಿ 500 ಕೋಟಿಗೂ ಅಧಿಕ ಹಣ ಹರಿದು ಬರುತ್ತೆ. ಇನ್ನು ಅಫಿಷಿಯಲ್ ಪಾರ್ಟ್ನರ್ಸ್ಗಳು, ಈ ಅಫಿಷಿಯಲ್ ಪಾರ್ಟ್ನರ್ಸ್ಗಳು ಯಾರು ಅಂದ್ರೆ ಏಂಜಲ್ ಒನ್, ಡ್ರೀಮ್ 11, ರುಪಿ, ಮಾಸ್ಟರ್ ಕಾರ್ಡ್, ಜಿಯೋ ಸಿನಿಮಾ, ಟಾಟಾ ಇವರೆಲ್ಲ ಅಫಿಷಿಯಲ್ ಪಾರ್ಟ್ನರ್ಸ್ಗಳು. ಈಗಿನ ಮ್ಯಾಚ್ಗಳನ್ನ ನೀವು ಗಮನಿಸಿದ್ರೆ ಬ್ಯಾಟ್ಸ್ಮನ್ ಸಿಕ್ಸರ್ ಹೊಡಿತಾ ಇದ್ದ ಹಾಗೆ ಇದು ಏಂಜಲ್ ಒನ್ ಸೂಪರ್ ಸಿಕ್ಸರ್ ಅಂತ ಹೇಳ್ತಾರೆ. ಇನ್ನು ಟೈಮ್ ಔಟ್ ಬಂದ ತಕ್ಷಣ ಸಿಎಟ್ ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಬ್ರಾಂಡ್ಗಳ ನೇಮ್ ಇಟ್ಟು ಕರೆಯೋದಕ್ಕೆ ದುಡ್ಡು ಕೊಟ್ಟಿರ್ತಾರೆ. ಮ್ಯಾಚ್ ನಡೀತಾ ಇರಬೇಕಾದ್ರೆ ಅಲ್ಲಿ ಯಾವುದೇ ವಿಷಯವನ್ನ ಹೇಳ್ಬೇಕಾದ್ರೂ ಸ್ಪಾನ್ಸರ್ಶಿಪ್ ನೇಮನ್ನ ಸೇರಿಸಿ ಹೇಳ್ತಾರೆ. ನೀವು ಮ್ಯಾಚ್ಗಳನ್ನ ನೋಡುವಾಗ ಗಮನಿಸಿರ್ತೀರಾ, ಬೌಂಡ್ರಿಗಳನ್ನ ಹೊಡೆದಾಗ, ಕ್ಯಾಚ್ಗಳನ್ನ ಹಿಡಿದಾಗ ಎಲ್ಲದಕ್ಕೂ ಬ್ರಾಂಡ್ಗಳ ಹೆಸರನ್ನ ಇಟ್ಟು ಕಮೆಂಟ್ರಿ ಮಾಡ್ತಾರೆ. ಇದನ್ನೇ ಅಫಿಷಿಯಲ್ ಪಾರ್ಟ್ನರ್ ಅಂತ ಕರೀತಾರೆ. ಈ ಎಲ್ಲ ಬ್ರಾಂಡ್ಗಳು, ಈ ಕಂಪನಿಗಳು ಸ್ಪಾನ್ಸರ್ಶಿಪ್ ಅನ್ನ ತಗೊಳ್ಳೋದಕ್ಕೆ BCCIಗೆ ಹಣವನ್ನ ನೀಡಿರುತ್ತವೆ. ಇನ್ನು BCCIಗೆ ಮತ್ತೊಂದು ರೆವೆನ್ಯೂ ಇದೆ. ಈ ಹಣವನ್ನ BCCI ಯಾರ ಬಳಿಯೂ 1 ರೂಪಾಯಿನೂ ಶೇರ್ ಮಾಡ್ಕೊಳ್ಳೋದಿಲ್ಲ. ಅದ್ಯಾವುದು ಅಂದ್ರೆ BCCI ಹೊಸ ಟೀಮನ್ನ ಕರೆದಾಗ ರೀಸೆಂಟ್ ಆಗಿ ಗುಜರಾತ್ ಟೀಮನ್ನ IPLಗೆ ಸೇರಿಸ್ತು. ಈ ಟೀಮ್ನ 5625 ಕೋಟಿ ಕೊಟ್ಟು ಬೈ ಮಾಡ್ತಾರೆ. ಈ ಬೈ ಮಾಡಿರೋ ದುಡ್ಡನ್ನ BCCI ಫುಲ್ ತಗೊಳುತ್ತೆ. ಈ ದುಡ್ಡಲ್ಲಿ BCCI ಯಾರಿಗೂ 1 ರೂಪಾಯಿನೂ ಶೇರ್ ಮಾಡೋದಿಲ್ಲ. ಇದರಿಂದ BCCIಗೆ 100% ರೆವೆನ್ಯೂ ಬರುತ್ತೆ. ಇನ್ನು IPLನ ಟೀಮ್ಗಳು ಯಾವ ರೀತಿ ದುಡ್ಡು ಮಾಡುತ್ತವೆ ಅಂದ್ರೆ IPLನ ಯಾವುದೇ ಒಂದು ಟೀಮ್ಗೆ ಮೇನ್ ಸೋರ್ಸ್ ಆಫ್ ರೆವೆನ್ಯೂ ಬರೋದು BCCI ಶೇರ್ ಮಾಡೋ ರೆವೆನ್ಯೂ ಇಂದ. 2022ರ ಡೇಟಾ ಪ್ರಕಾರ RCBಗೆ BCCI ಶೇರ್ ಮಾಡಿರೋ ರೆವೆನ್ಯೂ ಇಂದ 149 ಕೋಟಿ ಬಂದಿದೆ. ಇನ್ನು RCBಗೆ ಸ್ಪಾನ್ಸರ್ಶಿಪ್ ಇಂದ 83 ಕೋಟಿ ಬಂದಿದೆ. ನೀವು ಪ್ಲೇಯರ್ಸ್ಗಳ ಜರ್ಸಿ ಹಾಗೆ ಕ್ಯಾಪ್ಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದರ ಮೇಲೆಲ್ಲ ಬ್ರಾಂಡ್ಗಳ ನೇಮ್ ಇರುತ್ತೆ. ಕಂಪನಿಗಳು ಈ ರೀತಿ ನೇಮನ್ನ ಹಾಕೊಳ್ಳೋದಕ್ಕೆ ದುಡ್ಡನ್ನ ಕೊಡ್ತಾರೆ. ಇದನ್ನೇ ಬ್ರಾಂಡ್ ಸ್ಪಾನ್ಸರ್ಶಿಪ್ ಅಂತಾರೆ. ಇದರಿಂದ RCBಗೆ ಬರೋಬ್ಬರಿ 83 ಕೋಟಿ ಬಂದಿದೆ. 2022ರಲ್ಲಿ RCB ಟೋಟಲ್ ರೆವೆನ್ಯೂ 247 ಕೋಟಿ. ಅಂದ್ರೆ ಪ್ರತಿ ಸೀಸನ್ಗೂ ಇದರ ವ್ಯಾಲ್ಯೂ 3 ಪಟ್ಟು ಡಬಲ್ ಆಗ್ತಾ ಹೋಗುತ್ತೆ. ಇನ್ನು ಟಿಕೆಟ್ಗಳನ್ನ ಸೇಲ್ ಮಾಡಿರೋ ದುಡ್ಡು, ಸ್ಪಾನ್ಸರ್ಶಿಪ್ಗಳು, ಬ್ರಾಂಚ್ ಸ್ಪಾನ್ಸರ್ಶಿಪ್ಗಳು, ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ಸೇರಿ ಹೆಚ್ಚು ಕಡಿಮೆ RCBಗೆ ಒಂದು ಸೀಸನ್ಗೆ ಸುಮಾರು 650ರಿಂದ 700 ಕೋಟಿವರೆಗೂ ರೆವೆನ್ಯೂ ಬರುತ್ತೆ. ಇದರಲ್ಲಿ 80% ಇವರು ಇಟ್ಕೊಂಡು ಇನ್ನು 20% ಅಮೌಂಟ್ ಅನ್ನ BCCIಗೆ ಕೊಡಬೇಕಾಗುತ್ತೆ. ಇಲ್ಲಿ IPLನ ಎಲ್ಲಾ ಟೀಮ್ಗಳ ರೆವೆನ್ಯೂ ಇದೇ ರೀತಿ ಇರೋದಿಲ್ಲ. ಎಲ್ಲಾ ಟೀಮ್ಗಳ ರೆವೆನ್ಯೂ ಬೇರೆ ಬೇರೆ ರೀತಿ ಇರುತ್ತೆ. ಟೀಮ್ನ ಬ್ರಾಂಡ್ ವ್ಯಾಲ್ಯೂ ಜಾಸ್ತಿ ಇದ್ರೆ ಸ್ಪಾನ್ಸರ್ಶಿಪ್ ಜಾಸ್ತಿ ಸಿಗುತ್ತೆ. BCCI ಇಂದ ಬರುವಂತಹ ರೆವೆನ್ಯೂ ಎಲ್ರಿಗೂ ಕೂಡ ಸೇಮ್ ಇರುತ್ತೆ. ಆದ್ರೆ ಸ್ಪಾನ್ಸರ್ಶಿಪ್ ರೆವೆನ್ಯೂ, ಟಿಕೆಟ್ ರೆವೆನ್ಯೂ ಎಲ್ಲ ಟೀಮ್ಗೂ ಬೇರೆ ಬೇರೆ ಇರುತ್ತೆ.
RCB ಮ್ಯಾಚ್ ನೋಡಬೇಕು ಅಂದ್ರೆ 15ರಿಂದ 20 ಸಾವಿರದವರೆಗೂ ಟಿಕೆಟ್ ಪ್ರೈಸ್ ಇರುತ್ತೆ. ಯಾಕಂದ್ರೆ RCBಯ ಕ್ರೇಜ್ ಆ ಮಟ್ಟಕ್ಕಿದೆ. ಇನ್ನು IPL ನಲ್ಲಿ ಆಡೋ ಪ್ಲೇಯರ್ಸ್ಗಳು ಯಾವ ರೀತಿ ದುಡ್ಡು ಮಾಡ್ತಾರೆ ಅಂದ್ರೆ BCCI ಒಂದು ರೂಲ್ಸ್ ಮಾಡಿದೆ. ಅದೇನು ಅಂದ್ರೆ 100 crore ಪರ್ಸ್ ಅಂತ 2024ಕ್ಕೆ ಎಲ್ಲ ಟೀಮ್ಗಳಿಗೂ ಹೇಳಿದೆ. ನೀವು ನಿಮ್ಮ ರೆವೆನ್ಯೂನಲ್ಲಿ 100 ಕೋಟಿ ಸ್ಪೆಂಡ್ ಮಾಡಬಹುದು. ಇದರ ಮೇಲೆ ನೀವು ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಈ 100 ಕೋಟಿ ಇಟ್ಕೊಂಡು ಪ್ಲೇಯರ್ಸ್ ಗಳನ್ನ ಖರೀದಿ ಮಾಡಬೇಕು. ಈ 100 ಕೋಟಿ ಒಳಗೇನೆ ಪ್ಲೇಯರ್ಸ್ ಗಳನ್ನ ಖರೀದಿ ಮಾಡಬೇಕು. ನನ್ನ ಹತ್ರ ಜಾಸ್ತಿ ದುಡ್ಡಿದೆ, ಹೇಗ್ ಬೇಕೋ ಹಾಗೆ ಬಿಡ್ ಮಾಡ್ತೀನಿ, ಪ್ಲೇಯರ್ಸ್ ಗಳನ್ನ ಖರೀದಿ ಮಾಡ್ತೀನಿ ಅಂತ ಮಾಡೋದಕ್ಕೆ ಆಗೋದಿಲ್ಲ. ಈ 100 crore ರೂಲ್ ನ ಯಾಕೆ ತಂದ್ರು ಅಂದ್ರೆ IPL ನಲ್ಲಿ ಎಲ್ಲಾ ಟೀಮ್ಗಳು ಸಮನಾಗಿ ಇರಲಿ ಅಂತ. ಅನಿತಾ ಅಂಬಾನಿ ಹತ್ರ ಜಾಸ್ತಿ ದುಡ್ಡಿದೆ, ಶಾರುಖ್ ಖಾನ್ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಹೇಗ್ ಬೇಕೋ ಹಾಗೆ ಬಿಡ್ ಮಾಡೋದಕ್ಕೆ ಆಗೋದಿಲ್ಲ. ಆಕ್ಷನ್ ಸರಿಯಾಗಿ ನಡಿಬೇಕು ಅಂದ್ರೆ ಎಲ್ಲಾ ಟೀಮ್ಗಳಿಗೂ ಒಂದೇ ರೂಲ್ ಇರಬೇಕು. ಎಲ್ಲರ ಹತ್ರನೂ ಸೇಮ್ ದುಡ್ಡು ಇರಬೇಕು. ಎಲ್ಲರಿಗೂ ಬೈ ಮಾಡೋ ಪವರ್ ಸೇಮ್ ಇರಬೇಕು. ಅದಕ್ಕೇನೆ BCCI ಈ ರೂಲ್ ನ ಫಿಕ್ಸ್ ಮಾಡಿದೆ 100 crore ಅಂತ. ಈ ದುಡ್ಡಲ್ಲೇ ಪ್ಲೇಯರ್ಸ್ ಗಳಿಗೆ ಸ್ಯಾಲರಿಯನ್ನ ಕೊಡಬೇಕು. ಇನ್ನು ಪ್ಲೇಯರ್ ಗಳಿಗೆ ಒಂದು ಟೀಮ್ ನಲ್ಲಿ ಆಡಿ ನಂತರ ಆ ಟೀಮ್ ಅನ್ನ ಬಿಟ್ಟು ಬೇರೆ ಟೀಮ್ಗೆ ಹೋಗ್ಬೇಕು ಅಂದ್ರೆ ಆಕ್ಷನ್ಗೆ ಹೋಗ್ಬೇಕು. ಅಲ್ಲಿ ಮತ್ತೆ ಬೇರೆ ಟೀಮ್ಗಳು ಬಿಡ್ ಮಾಡಿ ಪ್ಲೇಯರ್ ಅನ್ನ ಖರೀದಿ ಮಾಡ್ತವೆ. 3 ವರ್ಷಕ್ಕೊಮ್ಮೆ ಒಂದು ಟೀಮ್ 4 ಪ್ಲೇಯರ್ ಗಳನ್ನ ರಿಟೈನ್ ಮಾಡ್ಕೋಬೇಕು. ಉಳಿದಿರೋ ಪ್ಲೇಯರ್ ಗಳನ್ನ ಆಕ್ಷನ್ಗೆ ಬಿಡಬೇಕು. ಅಲ್ಲಿ ಬೇರೆ ಬೇರೆ ಟೀಮ್ಗಳು ಬಿಡ್ ಮಾಡುತ್ತವೆ. ಅಲ್ಲಿ ಮತ್ತೆ ಪ್ಲೇಯರ್ ಗಳನ್ನ ಬೈ ಮಾಡಬೇಕು. ಇನ್ನು IPL ಇಂದ ಕೇವಲ BCCIಗೆ ಹಾಗೂ ಪ್ಲೇಯರ್ ಗಳಿಗೆ ಅಷ್ಟೇ ಲಾಭ ಆಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. IPL ಇಂದ ದೇಶದ ಆರ್ಥಿಕತೆಗೂ ದೊಡ್ಡ ಹೆಲ್ಪ್ ಆಗ್ತಾ ಇದೆ. IPL ನಡೆಯೋದು ಕೇವಲ 2 ತಿಂಗಳು ಮಾತ್ರ. ಈ IPL ನಿಂದ ನಮ್ಮ ದೇಶಕ್ಕೆ ಬರೋಬ್ಬರಿ 25,000 ಕೋಟಿ ಲಾಭ ಆಗ್ತಾ ಇದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ.